ಈಗಾಗಲೇ ಯುವ ನಿಧಿ ಯೋಜನೆ ಬಗ್ಗೆ ಈ ಬಜೆಟ್ ಅಲ್ಲಿ ಆಲ್ಮೋಸ್ಟ್ ಯುವ ನಿಧಿ ಯೋಜನೆನ ಕೈ ಬಿಟ್ಟಿರುವಂತಹ ಲೆಕ್ಕಕ್ಕೆ ಯಾವುದೇ ರೀತಿಯಾದಂತ ಯುವ ನಿಧಿಗೆ ಯಾವ ಅನುದಾನ ಮೀಸಲಿಟ್ಟಿಲ್ಲ. ರಾಜ್ಯದ ಯುವಕರಲ್ಲಿ ನಾನು ಈ ಸರ್ಕಾರವನ್ನ ಕೇಳ್ಕೊಳ್ಳುವಂಥದ್ದು, ಮೊದಲನೇ ಬಾರಿ ರಾಜ್ಯದ ಇತಿಹಾಸದಲ್ಲಿ ನಿರುದ್ಯೋಗಿ ಭತ್ಯವನ್ನ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕೊಡ್ತು. ನಿರುದ್ಯೋಗಿ ಭತ್ಯವನ್ನ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಕಳೆದ 3 ವರ್ಷದಲ್ಲಿ 3,08,267 ಯುವಕ ಯುವತಿಯರಿಗೆ ನಾವು ನಿರುದ್ಯೋಗಿ ಭತ್ಯವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ತಮ್ಮ ಬಜೆಟ್ ಪುಸ್ತಕದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಿಳಿಸಿರುವಂತ. ಇದಕ್ಕೆ 914 ಕೋಟಿ ವೆಚ್ಚ ಆಗಿದೆ ಅಂತ ಹೇಳಿದ್ದಾರೆ. ಇವರ ಉದ್ದೇಶ ಇದ್ದಂಥದ್ದೇನು? 180 ದಿನದೊಳಗಡೆ ಈ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೆಲಸವನ್ನ ಕೊಡಿಸಬೇಕು, ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಈ ಯುವ ನಿಧಿ ಯೋಜನೆಯ ಮೂಲ ಉದ್ದೇಶ. ಇದುವರೆಗೂ ಎಷ್ಟು ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದಾರೆ ಅಂತ ಬಜೆಟ್ ಪುಸ್ತಕದಲ್ಲೇ ಹೇಳಿದ್ದಾರೆ. 180 ದಿನಕ್ಕೆ ಟ್ರೈನಿಂಗ್ಗೆ ಇಷ್ಟು ಡೇಟಾಬೇಸ್ ಇದೆ ಇವ್ರ ಹತ್ರ. ಏನು ಡಿಗ್ರಿ ಓದಿಂತ ಯುವಕರು 3,000 ರೂಪಾಯಿ ತಗೊಂತಾ ಇದ್ದಾರೆ, ಡಿಪ್ಲೊಮಾ ಓದಿರುವಂತವ್ರು 1,500 ರೂಪಾಯಿ ಭತ್ಯವನ್ನ ತಗೊಂತಾ ಇದ್ದಾರೆ. ಇಷ್ಟು ಜನ ಯುವಕರು 3,08,000 ಯುವಕರಲ್ಲಿ ಎಷ್ಟು ಜನಕ್ಕೆ ಕೆಲಸವನ್ನ ಕೊಡಿಸಿದೆ ಸರ್ಕಾರ? ಅದನ್ನ ನೋಡಿದ್ರೆ ಇದೇ ಬಜೆಟ್ ಪುಸ್ತಕದಲ್ಲಿ ಹೇಳ್ತಾರೆ, ಉದ್ಯೋಗ ಮೇಳಗಳನ್ನ ಆಯೋಜಿಸಿ 1.1 ಲಕ್ಷ ಕೋಟಿ ಯುವಕರನ್ನ ಭಾಗವಹಿಸಿ ಕೇವಲ 19,863 ಯುವಕರಿಗೆ ನಾವು ಕೆಲಸವನ್ನ ಕೊಡಿಸಿದೀವಿ ಅಂತ ಹೇಳಿ ಇದೇ ಬಜೆಟ್ ಪುಸ್ತಕದಲ್ಲಿ ಹೇಳಿರುವಂತದ್ದು. 3,08,000 ನಿರುದ್ಯೋಗಿ ಭತ್ಯೆ ಪಡಿತಿರುವಂತ ಯುವಕರಿಗೆ ಕೆಲಸ ಕೊಡಿಸ್ಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಯೂತ್ ಎಂಪವರ್ಮೆಂಟ್ ಇದೆ, ಐಟಿ ಸೆಕ್ಟರ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಇದೆ, ಇಷ್ಟು ಪ್ಲಸ್ ಕಾರ್ಮಿಕ ಇಲಾಖೆ ಇದೆ. ಇಷ್ಟು ಸೆಕ್ಟರ್ಗಳಿದ್ರೂ ಸಹ ಕೇವಲ 19,863 ಯುವಕರಿಗೆ ಇದರಲ್ಲಿ ನಿರುದ್ಯೋಗಿಗಳಿಗೆ ಕೆಲಸವನ್ನ ಕೊಡಿಸಿರುವಂತದ್ದು ಈ ಸರ್ಕಾರದ ಸಾಧನೆ. ಇನ್ನ ಪ್ರೈವೇಟ್ ಕೆಲಸಗಳು ಬಿಟ್ಟು ನಮ್ಮ ಗವರ್ಮೆಂಟ್ ಕೆಲಸಗಳ ಬಗ್ಗೆ ಈ ಬಜೆಟ್ ಅಲ್ಲೂ ಮತ್ತೆ ಯುವಕರ ಪರವಾಗಿ 56,432 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ.